ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರ್ತದೆ. ಇದು ಬೀದರ್ನಿಂದ ಮಡ್ಡಿ ಜರ್ನಿ. ಮಡ್ಡಿ ಅಂತಂದ್ರೆ ಅಲ್ಲಿ ನಮ್ಮ ಫಾರ್ಮ್ ಹೌಸ್ ಇರ್ತದೆ. ಸೊ ಬೀದರ್ನಿಂದ ನಮ್ಮ ಫಾರ್ಮ್ ಹೌಸಿಗೆ ಹೋಗೋದು 25 ಕಿಲೋಮೀಟರ್ ಇರ್ತದೆ. ಭಾಳ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಇರ್ತದೆ. ಸೊ ಈ ಬೀದರ್ನಿಂದ ಮಡ್ಡಿ ನಿಮ್ಮ ಫಾರ್ಮ್ ಹೌಸಿಗೆ ಹೋಗೋದು ಇದ್ರಾಗ ಏನು ಸ್ಪೆಷಲ್ ಅದ ಅಂತಂದ್ರೆ ಇದು ಹೋಗೋದದ ಸೈಕಲ್ ಮೇಲೆ. ಸೊ ಸ್ಟೇ ಟ್ಯೂನ್ಡ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಓಕೆ, ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. I am ready and my beast is ready to roll. ಸೊ ಫ್ರೆಂಡ್ಸ್, ನಾವು ಜರ್ನಿನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿಘ್ನ ನಿವಾರಕ ಗಣೇಶನ ಆಶೀರ್ವಾದ ಪಡೆದು ನಾವು ಜರ್ನಿನ ಸ್ಟಾರ್ಟ್ ಮಾಡೋಣ. ಓಕೆ, ನಂದಿ ಬಸವೇಶ್ವರ ಮಹಾತ್ಮ ಕಿ ಜೈ, ಬಜರಂಗ್ ಬಲಿ ವೀರ್ ಹನುಮಾನ್ ಕಿ ಜೈ. ಚಲೋ ಫ್ರೆಂಡ್ಸ್, ಜರ್ನಿ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಫ್ರಮ್ ಬೀದರ್. 25 ಕಿಲೋಮೀಟರ್ ಹೋಗೋದು ಸ್ವಲ್ಪ ಡೌಟ್ ಅನಿಸ್ಲತ್ತದ. ಮತ್ತೆ ಭೀ ನೋಡಮ್ ಹೋಗ್ತೀವೇನಿಲ್ಲ. It would be challenging enough, right? Fresh air, empty road, peaceful thoughts. Really amazing friends. ಮಜಾ ಬರ್ಲತ್ತದ ಫ್ರೆಂಡ್ಸ್. ಏನು ಬೇನ್ರಿ, ಝೀರೋ ಟ್ರಾಫಿಕ್. ಇಂಥ ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ನೀವು ಸಿಟಿಗಳ್ದಾಗ ಬೇಕಂತಂದ್ರೆ ಸಿಗಲ್ಲ ಫ್ರೆಂಡ್ಸ್. ನಾವು ಬಂದಿದ್ದೇವೆ ಬೀದರ್ನಿಂದ 3 ಕಿಲೋಮೀಟರ್ ದೂರ. ಇದು ಪ್ಲೇಸ್ ಅದ ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಹಿಸ್ಟಾರಿಕಲ್ ಪ್ಲೇಸ್. ಇದು ಬಾಪೂರ್ ಹನುಮಾನ್ ಟೆಂಪಲ್. ಇದಕ್ಕೆ ಶಾರ್ ಹನುಮಾನ್ ದೇವರು ಅಂತಾರೆ. ಏನೋ ಆಗಿನ ಕಾಲಕ್ಕೆ ಇಲ್ಲಿ ನೆಲದಾಗಿಂದು ಪೂರಾ ಬೀದರ್ ಕೋಟೆಗೆ ಹೋಗೋಸ್ತನ ಹಾದಿ ಅದ ಅಂತ ಹೇಳ್ತಿದ್ರು ನಮ್ಮ ಹಿರಿಯರು. ಬಟ್ ನಂಗೆ ಅಷ್ಟೇನು ಗೊತ್ತಿಲ್ಲ ಫ್ರೆಂಡ್ಸ್. ಯಾರಿಗಾರು ಗೊತ್ತಿದ್ರು ಕಮೆಂಟ್ ಮಾಡಿರಿ. ನಾವು ಬಂದಿದ್ದೀವಿ ಈಗ ಬೀದರ್ನಿಂದ 5 ಕಿಲೋಮೀಟರ್ ದೂರ. ದಿಸ್ ಈಸ್ ಬೆನಕನಹಳ್ಳಿ ಯಲ್ಲಮ್ಮ ಟೆಂಪಲ್. ಸೊ ಫ್ರೆಂಡ್ಸ್, ಇದು ಅದ ಬೆನಕನಹಳ್ಳಿ ಯಲ್ಲಮ್ಮ ಟೆಂಪಲ್, ರೇಣುಕಾ ಯಲ್ಲಮ್ಮ ಟೆಂಪಲ್ ಅಂತಾರೆ. ಸೊ ಬೀದರ್ ಜಿಲ್ಲೆನಾಗ ಇದು ಭಾಳ ಫೇಮಸ್ ಅದ ಫ್ರೆಂಡ್ಸ್. ಬೀದರ್ ಜಿಲ್ಲೆ ಭಕ್ತಾದಿಗಳು ಅಷ್ಟೇ ಅಲ್ಲ, ಮಹಾರಾಷ್ಟ್ರದಿಂದ ಕೂಡ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಫ್ರೆಂಡ್ಸ್. ಸೊ ನಾವು ಬೆನಕನಹಳ್ಳಿದಾಗ ನಮ್ಮ ಪುಟ್ಟ ಪಾರ್ಟಿ ಸಿಕ್ಕಿದೆ ಫ್ರೆಂಡ್ಸ್. ದೇವ್ರು ಕೂಡ್ಸ್ಯಾರಲ್ಲ, ಸೊ ಇವತ್ತು ದೇವ್ರು ಎಬ್ಬಿಸ್ಲತ್ತಾರ. ಪೂಜೆ ಮಾಡಿ ಇದು ಮಾಡ್ಬೇಕಾ ಬಿಡ್ಬೇಕಾ ನೀರಾಗ? ಓಕೆ, ರೈಟ್, ಹೋಗ್ಬರ. ರೈಟ್. ಸೊ ಫ್ರೆಂಡ್ಸ್, ನಾವು ಬಂದಿದ್ದೀವಿ 10 ಕಿಲೋಮೀಟರ್ ದೂರ. ಬೀದರ್ನಿಂದ 10 ಕಿಲೋಮೀಟರ್ ಬಂದಿದ್ದೀವಿ ಫ್ರೆಂಡ್ಸ್. ಸೊ ಇದು ಏನು ಹಿಂದೆ ಕಾಣಿಸ್ತಲ್ಲ, ಇದು ಅದ ಮಾಂಜ್ರಾ ನದಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹರಿಯುವಂತಹ ಅತ್ಯಂತ ಪ್ರಮುಖವಾದ ನದಿ ಮಾಂಜ್ರಾ ನದಿ. ಸೊ ಇದಕ್ಕೆ ತೆಲಂಗಾಣದಾಗ ಮಂಜೀರಾ ಅಂತ ಕರೀತಾರೆ. ಗೋದಾವರಿ ನದಿಯ ಉಪನದಿ ಆಗಿರ್ತಕ್ಕಂತಹ ಈ ಮಾಂಜ್ರಾ ನದಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಹರಿದು ತೆಲಂಗಾಣ ರಾಜ್ಯದ ಜಿಲ್ಲೆಯಲ್ಲಿ ಗೋದಾವರಿ ನದಿ ಸೇರ್ಕೋತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವೀಗ ಬಂದಿದ್ದೆವು 15 ಕಿಲೋಮೀಟರ್ ದೂರ, 15 ಕಿಲೋಮೀಟರ್ ಬಂದಿದ್ದೆವು.
ಸೊ ಇನ್ನೂ 10 ಕಿಲೋಮೀಟ್ರ್ ಅದ, ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೋದಾ? ವಿಲ್ ಐ ಡೂ ಇಟ್? ಸೊ ಗಿವ್ ಅಪ್ ಮಾಡೋದು ಬೇಡ, ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ಥೋಡೆ ಚಾರ್ಜ್ ಮಾಡ್ಕೊಂಬರ್ರಿ, ಸೈಕಲ್ ಚಾರ್ಜ್ ಇಲ್ಲ, ಬಾಡಿ ಚಾರ್ಜ್. ಸೊ ಹಿಂಗೆ ಮೈಯೆಲ್ಲ ಬೆವ್ರು ಬಿಟ್ಟು ಹಿಂಗೆ ಟಯರ್ಡ್ ಆಗಿ ನಂಗೆ ನೀರು ಕೊಂಡು ನೋಡ್ರಿ, ಭಾಳ ಚಂದ ಫೀಲ್ ಆಯ್ತು. ವೆರಿ ಹೆಲ್ದಿ ಸ್ನ್ಯಾಕ್, ಬಾಳೆಹಣ್ಣು. ಈಗ ನಮ್ಮ ಫಾರ್ಮ್ ಹೌಸಾಗ ಆಕಳು ಇರ್ತಾವೆ, ಆಕಳು ತಿನ್ಸಬೇಕು. ಸೊ ಗೈಸ್, ಇದು ಅದ ಸ್ವಾರಳಿ ಮೋಡ್ ಅಂತ ಕರಿತೀವಿ. ಸೊ ಹಿಂಗೆ ನಾವು ಸೀದಾ ಹೋದೆವು ಅಂತಂದ್ರೆ ವಡ್ಗಾಂವ್ ಬರ್ತದೆ, ವಡ್ಗಾಂವ್ ದೇಶಮುಖ್. ಸೊ ಇಲ್ಲಿ ನಾವು ಲೆಫ್ಟ್ ತಿರುಗಿದೆವು ಅಂತಂದ್ರೆ ನಮ್ಮ ಊರು ಬರ್ತದೆ ಫ್ರೆಂಡ್ಸ್, ಆಲೂರು ಕೆ. ಸೊ ಇದು ಏನೋ ಹೊಸದೇ ಮಾಡತ್ತವ ನಮ್ಮ ಊರಾಗ ಭೀ. ಸೊ ನಮ್ಮ ಮಿಸ್ಟರ್ ಸೂರ್ಯ ದೇವ ಅವರು 45 ಡಿಗ್ರಿ ಮ್ಯಾಲೆ ಬಂದಾರ. ಸೊ ಅವ್ರು ಇನ್ನೊಂದು ಸ್ವಲ್ಪ ಮ್ಯಾಲೆ ಬಂದ್ರೆ ಅಂದ್ರೆ ನಮ್ಮ ಜರ್ನಿಗೆ ತ್ರಾಸ ಮಾಡ್ತಾರೆ. ಸೊ ನಾವು ಆದಷ್ಟು ಬೇಗ ನಮ್ಮ ಫಾರ್ಮ್ ಹೌಸಿಗೆ ರೀಚ್ ಆಗೋ ಕೋಶಿಶ್ ಮಾಡ್ರಿ ಫ್ರೆಂಡ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ಅಗೇನ್ ದ ಜರ್ನಿ. ಸೊ ಗೈಸ್, ನಮ್ಮ ಊರು ತಮ್ಮದೇರು ಸಿಕ್ಕ್ಯಾರ. ಸೊ ಇವರು ಭಗವಂತ, ಇವ ನಂದೀಶ. ಸೊ ಬೀದರ್ಗೆ ನಡೆದಿರೋರು, ಹಿಂಗೆ ಹಾದಿಯಾಗ ಸಿಕ್ಕಿದ್ರು, ಭೇಟಿ ಆದೆವು. ಹಾಯ್ ಮಾಡ್ರಪ್ಪ. ಹಾಯ್. ಸೊ ಇಲ್ಲಿಂದ ನಾವು ದಿನ ಹೈಸ್ಕೂಲಿಗೆ ಹೋಗೋತ್ನ ನಡ್ಕೋತ ಬರ್ತಿದ್ದೆವು. ಸೊ ಹಿಂಗೆ ಇದೇ ರೋಡ್ ಗಂಟೆ 1 ಕಿಲೋಮೀಟ್ರ್ ಆಯಿತು ನಮ್ಮ ಊರ್ಲಿಂದ ಇದು. ಸೊ ಇಲ್ಲಿ ನಡ್ಕೋತ ಬಂದು ಇಲ್ಲಿ ಹಾಂ, ಆರಾಮ್ ಜಾಫರ್. ಸೊ ಫ್ರೆಂಡ್ಸ್, ನಾವು ಬರೋತ್ನಾಗ ಬಸ್ ಅದು ಏನು ಇದ್ದಿಲ್ಲ. ಸೊ ಈಗ ಬಸ್ ಭೀ ನಡೆದದ, ನಮ್ಮ ಊರಿಗೆ ಬಸ್ ಹೋಗೋದು ನೋಡಿ ಭಾಳ ಚೆನ್ನಾಗಿ ಅನ್ಸ್ಲತ್ತದ. ಸೊ ಇದು ನಮ್ಮದು ಕ್ರಿಕೆಟ್ ಗ್ರೌಂಡು. ಸೊ ನಾವು ಸ್ಕೂಲ್ನಾಗ ಇದನ್ನಾಗ ಇಲ್ಲಿ ಕ್ರಿಕೆಟ್ ಆಡ್ತಿದ್ದೆವು. ಸೊ ಇದು ಬಂದುಬಿಟ್ಟು ನಮ್ಮ ಊರು ಚೌರಸ್ತಾ ಆಲೂರು. ಇಲ್ಲಿಂದ ವಡ್ಗಾಂವ್ಗೆ ಹೋಗ್ತೇವೆ. ಸೊ ಆ ಕಡೆ ಮುಂದೆ ಬನ್ಸಿನಾಯಕ ತಾಂಡ ಅಂತ ಬರ್ತದೆ. ಇಲ್ಲಿಂದು ವಡ್ಗಾಂವ್ ಫ್ರೆಂಡ್ಸ್, ನಾವು ಊರ್ಲಿಂದ ಹಿಂಗೆ ನಡ್ಕೋತ ಬಂದು ಇದೇ ಫೂಲ್ ಮೇಲೆ ಕೂಡ್ತಿದ್ದೆವು. ಸೊ ಇದೇ ಫೂಲ್ ಮೇಲೆ ಕುಂತು ಬಸ್ಸಿಗೆ ಕಾಯ್ತಾ ಇರ್ತಿದ್ದೆವು. ಮೆಮೊರಿ ಫ್ರೆಂಡ್ಸ್, ಮೆಮೊರೇಬಲ್ ಮೆಮೊರಿ. ಸೊ ಇದು ಪ್ಲೇಸು ಪ್ರೈಸ್ಲೆಸ್. ಪ್ಲೇಸ್ನಾಗ ಭಾಳಷ್ಟು ಮೆಮೊರಿ ಫ್ರೆಂಡ್ಸ್. ಸೊ ಇಲ್ಲಿ ನಮ್ಮದು ಫಾರ್ಮ್ ಹೌಸ್ ಜಸ್ಟ್ 1 ಕಿಲೋಮೀಟ್ರ್ ಆಯ್ತದ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇದು ಅದ ನಮ್ಮ ಹೊಲ. ಸೊ ಇದು ಅದ ನಮ್ಮ ಹೊಲದಾಗ ಬಸ್ ಸ್ಟ್ಯಾಂಡ್ ಅದ ಫ್ರೆಂಡ್ಸ್. ಸೊ ಅದು ನಮ್ಮ ಮನೆ. ಸೊ ಅಲ್ಲಿ ಕಾಣಿಸ್ತದಲ್ಲ ಫ್ರೆಂಡ್ಸ್, ಅದೇ ನಮ್ಮ ಫಾರ್ಮ್ ಹೌಸು. ಸೊ ಈಗ ನಾವು ಎಂಟ್ರಿ ಮಾಡೋ ಫಾರ್ಮ್ ಹೌಸ್ನಾಗ. ಸೊ ನಮ್ಮ ಮ್ಯಾನೇಜರ್ ಗೇಟ್ ತೆಗಿಲತ್ತಾರ. ಗೈಸ್, ಇದು ಅದ ನಮ್ಮ ಫಾರ್ಮ್ ಹೌಸು. ಫೈನಲಿ ವಿ ರೀಚ್ಡ್ ಹಿಯರ್. ಸೊ ನಡು ಹಾದಿಯಾಗ ಹೆಂಗೆ ಹೋಯ್ತು ಅಂದ್ಕೊಂಡಿದ್ದೆ, ಬಟ್ ಫೈನಲಿ ರೀಚ್ ಆಗಿದ್ದೆವು. ಸೊ ಇವ್ರ ಹರ ನಾಗಪ್ಪ. ಸೊ ನಮ್ಮ ಫಾರ್ಮ್ ಹೌಸಿನ ಮ್ಯಾನೇಜರ್ ಹರ ಇವರು. ಹಾಯ್ ಮಾಡಿರಿ ನಾಗಪ್ಪ. ದಿಸ್ ಈಸ್ ಅವರ್ ಫಾರ್ಮ್ ಹೌಸ್. ಸೊ ಇಲ್ಲಿ ಎಮ್ಮಿ ಕಟ್ಟವ, ಎಮ್ಮಿ ಮೇಲಕ್ಕೆ ಹೋಗ್ಯವ. ಸೊ ಅದೆಲ್ಲ ಹುಲ್ಲದ. ಸೊ ಫ್ರೆಂಡ್ಸ್, ಇವ್ರ ಶರಣಪ್ಪ. ಸೊ ಇನ್ನೊಬ್ಬರು ವೈಜಪ್ಪರು ಚುಟ್ಟಿ ಮೇಲೆ ಹರ. ಸೊ ಅದಕ್ಕೆ ಇವರು ಗೇಟ್ ಕೀಲಿ ಹಾಕೊಂಡು ಹೋಗಿರಿ ಇವತ್ತನ, ಈಗ ಬಂದಾರ. ಸೊ ಇವ್ರ ಹೆಸರು ಶರಣಪ್ಪ. ಶರಣಪ್ಪ ಹಾಯ್ ಮಾಡ್ರಿ. ಹಾಂ ಹಾಂ. ಸೊ ಇವರು ನಮ್ಮದು ಶೆಡ್ಡಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಹರ. ಸೊ ಅಲ್ಲಿ ಮ್ಯಾನೇಜರ್ ಕುಂತಾರೆ ನೋಡ್ರಿ, ಅವ್ರ ಹೆಸರು ನಾಗಪ್ಪ ಅದ. ಈಗೇ ನಾವು ಇಂಟ್ರಡ್ಯೂಸ್ ಮಾಡಿಕೊಟ್ಟೇವಲ್ಲ. ಸೊ ಫ್ರೆಂಡ್ಸ್, ಈಗ ಭಾಳ ಟೈರ್ಡ್ ಆಗ್ಯದ ಫ್ರೆಂಡ್ಸ್. ಸೊ ಲೈಟಾಗಿ ಕಾಫಿ ಹೊಡ್ಯಾರ. ಓಕೆ. ಸೊ ನಮ್ಮ ಮಾತಾಶ್ರೀ ಅವರು ಬೀದರ್ನಿಂದ ಲೈವ್ ಟೆಲಿಕಾಸ್ಟ್ ನೋಡತ್ತಾರ CCTVದಾಗ. ಪ್ಯೂರ್ ಎಮ್ಮಿ ಹಾಲು ಹಿಂಡಿಕ್ಯಾರ. ಸೊ ಲೈಟಾಗಿ ಕಾಫಿ ಹೊಡ್ಯಾರ ಫ್ರೆಂಡ್ಸ್. ಸ್ಟ್ರಾಂಗ್ ಕಾಫಿ, ಲೈಟ್ ಇಲ್ಲ, ಸ್ಟ್ರಾಂಗೇ. ಯಾಕೋಲೇ ಕರಿಯಾ.
ಸೊ ದಿಸ್ ಇಸ್ ದ ಕಿಚನ್ ಆಫ್ ಅವರ್ ಫಾರ್ಮ್ ಹೌಸ್. ಇಲ್ಲಿ ಸಿಲಿಂಡರ್ ಮತ್ತು ಒಲೆ ಅದ. ಲೈಟ್ ಆಗಿ ಸ್ಟ್ರಾಂಗ್ ಕಾಫಿ ಮಾಡಿ. ಓಕೆ. ಸೊ ಗೈಸ್ ಕಾಫಿ ರೆಡಿ ಮಾಡೋದಿದ್ದೆವು. ಹಾಲು ಕಾಸಿದೆ. ಹೀಗೆ ಫ್ರೆಶ್ ಹಾಲು ನೋಡ್ರಿ, ಫುಲ್ ನ್ಯಾಚುರಲ್ಲು. 1% ಭೀ ಅದ್ರಾಗ ನೀರಿಲ್ಲ. ಫಾರ್ಮ್ ಹೌಸ್ದಾಗ ಬಂದು ಕಾಫಿ ಮಾಡ್ಕೊಂಡು ಕುಡಿಬೇಕಂತ ಭಾಳ ದಿನ ಹಿಡಿದು ಆಸೆ ಇತ್ತು. ಸೊ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಇವ್ರ ಜೊತೆ ಕುಂತು ಕಾಫಿ ಕುಡಿಯೋದ್ರಾಗ ಚಂದ ಫೀಲ್ ಆಯಿತು ಫ್ರೆಂಡ್ಸ್. ಫ್ರೆಶ್ ಏರು, ಪ್ಯೂರ್ ವೆದರು, ಪೀಸ್ಫುಲ್ ಥಾಟ್ಸು, ಸೊ ಗೋಲ್ಡನ್ ಹಾರ್ಟೆಡ್ ಪೀಪಲ್ ಮತ್ತು ಶುದ್ಧ ಹಾಲಿನಾಗ ಮಾಡಿದ ಸ್ಟ್ರಾಂಗ್ ಕಾಫಿ. ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಅನ್ಎಕ್ಸ್ಪ್ಲೇನೇಬಲ್. ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗ್ಲತ್ತಿಲ್ಲ. So you have to experience it. It cannot be explained. So ಯಾಕೆ ಹೇಳ್ಯಾರ? ಗುತ್ತಿ ಕೊಟ್ಟಾರ? ಪಿತಾಶ್ರೀ ಅವ್ರ ಕಾಲ್ ಬಂದದ. ಹೈಕಮಾಂಡ್ಲಿಂದ ಕಾಲ್ ಬಂದವ್ರಿಗೆ. ಹಾಂ ಕೊಟ್ಟಿದ್ದಾರೆ. ಹೆಂಗೈತ್ ಮತ್ ಹಬ್ಬ ದಸರಿ? ಬಾಕ 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 ಅಂದ್ರೆ ಭಾರಿ ಭಾರಿ ಮಸ್ತ್. ಸೊ ಗೈಸ್, ಇದಾಗಿತ್ತು ನಮ್ಮ ಬೀದರ್ನಿಂದ ಫಾರ್ಮ್ ಹೌಸ್ ಜರ್ನಿ. 25 ಕಿಲೋಮೀಟರ್ಸ್. ಐ ಆಮ್ ಎಕ್ಸಾಸ್ಟೆಡ್ ಬಟ್ ಇಟ್ ವರ್ತ್ ಇಟ್. ನಿಜವಾಗ್ಲೂ ಇದು ವರ್ತ್ ಆಗ್ತದ. ಸೊ ಭಾಳ ಮಜಾ ಬಂತು ಫ್ರೆಂಡ್ಸ್. ವಾಟ್ ಹತ್ತದ ಬಟ್ ಭಾಳ ಮಜಾ ಬಂತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತಾ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗ್ಯದ ಲೈಕ್ ಬಟನ್ ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಹಾಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.